ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್. ನಾನು ಧೀರಜ್ ಬೋರ್ಕರ್. ಈಗ ಈ ಕ್ಷಣದ ಪ್ರಮುಖ ಸುದ್ದಿಗಳ ಹೆಡ್ಲೈನ್ಸ್. ಕರಾವಳಿ ಮಲೆನಾಡಿನಲ್ಲಿ ರೆಡ್ ಅಲರ್ಟ್, 20ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಶಾಲೆಗಳಿಗೆ ರಜೆ. ಚಿಕ್ಕಮಗಳೂರು, ಹಾಸನದಲ್ಲಿ ಮತ್ತೆ ಮಳೆಯ ಅವಾಂತರ. ಅಡಿಪಾಯ ಮಾತ್ರ ಇದೆ, ಮನೆಯೇ ಇಲ್ಲ. ಈ ಬದಿಯ ಗುಡ್ಡ ಕುಸಿದಿದ್ರೆ ಆ ಬದಿಯ ಮನೆಯೇ ಮಾಯ. ಮೈ ನಡುಗ್ತಾ ಇದೆ ಶಿರೂರು ಗುಡ್ಡ ಕುಸಿತದ ದುರಂತ. ಎಸ್ಟಿ ನಿಗಮದ ಹಣದಲ್ಲೇ ಎಲೆಕ್ಷನ್ಗೂ ಮುನ್ನ ಮದ್ಯ ಖರೀದಿ, ಇಡಿ ಅಧಿಕಾರಿಗಳಿಂದ ಸ್ಫೋಟಕ ಮಾಹಿತಿ. ವಿಧಾನಸೌಧ ಮುತ್ತಿಗೆ ಹಾಕಲು ತಯಾರಿ. ಕನ್ನಡಿಗರಿಗೆ ಮೀಸಲಾತಿಗೆ ಉದ್ಯಮಿಗಳಿಂದ ವಿರೋಧ, ವಿಧೇಯಕ ಸಿದ್ಧತೆ ಹಂತದಲ್ಲಿದೆ ಎಂದು ಸಿಎಂ ಸ್ಪಷ್ಟನೆ. ರಾಜ್ಯ ಸರ್ಕಾರದಿಂದ ಎಚ್ಚರಿಕೆಯ ಹೆಜ್ಜೆ. ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ, ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಡ್ಜ್ ಮುಂದೆ ಹಾಜರು. ಮನೆ ಊಟದ ಅರ್ಜಿ ವಿಚಾರಣೆ ಸಾಧ್ಯತೆ. ಸಕಲೇಶಪುರದಲ್ಲಿ ಏಕಾಏಕಿ ಕುಸಿದು ಬಿತ್ತು ಗುಡ್ಡ, ಶಿರಾಡಿ ಘಾಟ್ನಲ್ಲಿ ಓಮಿನಿ ಮೇಲೆ ಕುಸಿತು ಮಣ್ಣು. ಹಾಸನದಲ್ಲಿ ಮನೆ ಗೋಡೆ ಉರುಳಿ ಗರ್ಭಿಣಿಯ ಕಾಲು ಕಟ್. ಮಲಪ್ರಭಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ, ಖಾನಾಪುರ ತಾಲೂಕಿನ ಹಲವೆಡೆ ಪ್ರವಾಹ ಭೀತಿ. ಕಬ್ಬು, ಭತ್ತ ಸೇರಿದಂತೆ ಹಲವು ಬೆಳೆಗಳು ಜಲಾವೃತ. ಚಿಕ್ಕಮಗಳೂರಿನಲ್ಲಿ ಮೈದುಂಬಿದ ಜಲಪಾತಗಳು, ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇದೆ ಜರಿ ಫಾಲ್ಸ್. ಅಪಾಯದ ಮಟ್ಟ ಮೀರಿದ ಹೊನ್ನಮ್ಮನ ಹಳ್ಳ. ಡಬಲ್ ಡೆಕ್ಕರ್ ರಸ್ತೆಯಲ್ಲಿ ಡಿಕೆ ಕಾರು ಚಾಲನೆ, ಅತ್ಯಾಧುನಿಕ ಫ್ಲೈಓವರ್ನಿಂದ ಹೊಸ ಭಾಷ್ಯ. ಟ್ವೀಟ್ ಮೂಲಕ ಡಿಸಿಎಂ ಸಂತಸ. ಊರಿಗೆಲ್ಲ ಬುದ್ಧಿ ಹೇಳೋ ಸರ್ಕಾರದಿಂದಲೇ ರೂಲ್ಸ್ ಬ್ರೇಕ್, ಶಕ್ತಿಸೌಧದಿಂದ 7 ಕೋಟಿ ಸೇವಾ ಶುಲ್ಕ ಬಾಕಿ, ತೆರಿಗೆ ಪಾವತಿಗೆ ಪಾಲಿಕೆ ನೋಟಿಸ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್.